ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 60 ವರ್ಷದ ಶ್ರೀಮಂತ ಮಹಿಳೆ ಉದ್ಯೋಗಕ್ಕೋಸ್ಕರ ಅಲೆಯುತ್ತಿದ್ದ 22 ವರ್ಷದ ಯುವಕನಿಗೆ ಜಾಬ್ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಆ ಯುವಕನಿಗೆ ತನ್ನ ಮನೆಯಲ್ಲಿಯೇ ಆಶ್ರಯ ಕೊಟ್ಟು ಊಟ ವಸತಿಯನ್ನು ನೀಡಿ ತನ್ನ ಮಗನ ಹಾಗೆ ನೋಡಿಕೊಂಡರು. ಆದರೆ ಆ ಯುವಕ ಮಾತ್ರ ಜಾಬಲ್ಲಿ ಜಾಯ್ನ್ ಆದ ಮೊದಲ ದಿನ ರಾತ್ರಿ ಆಕೆಯ ಬೆಡ್ರೂಮ್ಗೆ ಹೋಗಿ ಏನು ಮಾಡಿದನೆಂದು ತಿಳಿದರೆ ಖಂಡಿತ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ಆನಂತರ ನಡೆದ ಘಟನೆಗಳ ಬಗ್ಗೆ ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಸ್ನೇಹಿತರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಣಿಪುರ ನಗರದಲ್ಲಿ 60 ವರ್ಷದ ಮಾಧವಿ ಎಂಬ ಮಹಿಳೆ ಇದ್ದರು. ಆಕೆ MB ಗ್ರೂಪ್ ಆಫ್ ಕಂಪನಿಗೆ ಚೇರ್ಮನ್. ರಿಯಲ್ ಎಸ್ಟೇಟ್ ಮತ್ತು IT ಸೆಕ್ಟರ್ನಲ್ಲಿ ಆಕೆಯ ಕಂಪನಿಗಳು ತುಂಬಾ ಹೆಸರುವಾಸಿಯಾಗಿದ್ದವು. ಸಾವಿರಾರು ಮಂದಿಗೆ ಉದ್ಯೋಗ ನೀಡಿ ಅವರ ಜೀವನ ರೂಪಿಸಿಕೊಳ್ಳಲು ಸಹಾಯ ಮಾಡಿದ್ದಾರೆ. ಆಕೆ ತುಂಬಾ ಕಷ್ಟಪಟ್ಟು ತನ್ನ ಬಿಸಿನೆಸ್ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದಾರೆ ಎಂದು ಜನ ಮಾತಾಡಿಕೊಳ್ಳುತ್ತಿದ್ದರು. ಆಕೆಯ ಜೀವನ ಕ್ರಮಬದ್ಧವಾಗಿರುತ್ತಿತ್ತು. ಮುಂಜಾನೆ ಯೋಗ ಮಾಡಿ ನ್ಯೂಸ್ ಪೇಪರ್ ಓದಿ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭಿಸುತ್ತಿದ್ದರು. ಮಧ್ಯಾಹ್ನದ ಸಮಯ ಕಂಪನಿ ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಸಂಜೆ ಮನೆಗೆ ಬಂದ ಬಳಿಕ ಪುಸ್ತಕ ಓದುವುದು ಅಥವಾ ಕಲ್ಚರಲ್ ಪ್ರೋಗ್ರಾಂಗಳಲ್ಲಿ ಜಾಯಿನ್ ಆಗುವುದು ಆಕೆಗೆ ಅಭ್ಯಾಸ. ಒಂದು ದಿನ ಮಾಧವಿ ಶಾಪಿಂಗ್ ಮಾಡಲು ನಗರದ ಬಿಗ್ಗೆಸ್ಟ್ ಮಾರ್ಕೆಟ್ಗೆ ಹೋಗಿದ್ದರು. ಆಕೆ ಆಗಾಗ ಶಾಪಿಂಗ್ಗೆ ಅಲ್ಲಿಗೆ ಹೋಗುತ್ತಿದ್ದರು. ಆಕೆಯನ್ನು ಗುರುತು ಹಿಡಿದವರು ಆಕೆಗೆ ಗೌರವದಿಂದ ನಮಸ್ಕರಿಸುತ್ತಿದ್ದರು. ಶಾಪಿಂಗ್ ಮುಗಿದ ಬಳಿಕ ಬಿಲ್ ಕಟ್ಟಲು ಕ್ಯಾಶಿಯರ್ ಬಳಿ ಬಂದರು ಮಾಧವಿ. ಅಲ್ಲಿ 22 ವರ್ಷದ ಯಶವಂತ್ ಎಂಬ ಯುವಕ ಕ್ಯಾಶಿಯರ್ ಬಳಿ ಕೆಲಸಕ್ಕೆಂದು ಕೇಳುತ್ತಿದ್ದನು. ಆತನ ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಕೆಲಸ ಕೊಡಿ ಸರ್ ಎಂದು ಬೇಡಿಕೊಳ್ಳುತ್ತಿದ್ದಾನೆ. ಮಾಧವಿಯವರ ದೃಷ್ಟಿ ಯಶವಂತ್ ಮೇಲೆ ಬಿತ್ತು. ಆತನ ಪರಿಸ್ಥಿತಿ ಆಕೆಯ ಮನಸ್ಸನ್ನು ಕದಡಿಸಿತ್ತು. ಎಕ್ಸ್ಕ್ಯೂಸ್ ಮೀ, ನಿನ್ನ ಹೆಸರೇನು ಎಂದು ಕೇಳಿದರು. ಆತ ಆಕೆಯನ್ನು ನೋಡುತ್ತಾ ನನ್ನ ಹೆಸರು ಯಶವಂತ್ ಮೇಡಮ್ ಎಂದನು. ಯಾರು ನೀನು? ಯಾವ ಊರು? ಇಲ್ಲೇನು ಮಾಡುತ್ತಿದ್ದೀಯಾ ಎಂದು ಮಾಧವಿ ಕೇಳಿದರು. ಈಗಾಗಲೇ ಯಶವಂತ್ ಕಣ್ಣಲ್ಲಿ ನೀರಾಡುತ್ತಿತ್ತು. ಮೇಡಮ್, ನಾನು ಕೆಲಸ ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೇನೆ. ನಾನೊಬ್ಬ ಅನಾಥ. ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ತಂದೆ ತಾಯಿಯರು ಸತ್ತು ಹೋದರು ಎಂದು ಅಳುತ್ತಲೇ ಹೇಳಿದ. ಆತನ ಕಣ್ಣಲ್ಲಿರುವ ಬಾಧೆ ನೋಡಿ ಮಾಧವಿಯ ಹೃದಯ ಕರಗಿ ಹೋಗಿತ್ತು. ಯಶವಂತ್, ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತೀಯಾ? ನಾನು ನಿನಗೆ ಕೆಲಸ ಕೊಡುತ್ತೇನೆ ಎಂದರು. ಅಲ್ಲಿ ನಡೆಯುತ್ತಿರುವುದನ್ನು ಯಶವಂತ್ ನಂಬಲಾರದೆ ಹೋದ. ಇದು ಕನಸೋ ಅಥವಾ ನನಸೋ ಎಂದು ಆಶ್ಚರ್ಯಚಕಿತನಾಗಿದ್ದನು. ಸಂತೋಷದಿಂದಲೇ ಖಂಡಿತ ಮಾಡುತ್ತೇನೆ ಮೇಡಮ್, ನನಗೆ 3 ಹೊತ್ತು ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು ಎನ್ನುತ್ತಾನೆ. ಆಗ ಮಾಧವಿ ಊಟ ವಸತಿಯೊಂದಿಗೆ ತಿಂಗಳಿಗೆ 15,000 ಸಂಬಳ ಕೂಡ ಕೊಡುತ್ತೇನೆ ಎಂದರು. ಈ ಮಾತುಗಳಿಂದ ಯಶವಂತನಿಗೆ ತುಂಬಾ ಆನಂದವಾಗಿತ್ತು. ಆಕೆಗೆ ಥ್ಯಾಂಕ್ಸ್ ಹೇಳಿ ಆಕೆಯ ಬ್ಯಾಗನ್ನೆತ್ತಿಕೊಂಡು ಆಕೆಯ ಜೊತೆ ಹೊರಟನು ಯಶವಂತ್. ಮಾಧವಿ ಯಶವಂತ್ನನ್ನು ತನ್ನ ಕಾರಲ್ಲಿ ಮನೆಗೆ ಕರೆದುಕೊಂಡು ಹೋದರು. ಆಕೆಯ ಬಂಗಲೆಯನ್ನು ನೋಡಿ ಒಂದು ಕ್ಷಣ ಶಾಕ್ ಆದನು ಯಶವಂತ್. ದೊಡ್ಡ ದೊಡ್ಡ ಗೇಟ್ಗಳು, ವಿಶಾಲವಾದ ಗಾರ್ಡನ್, ಗ್ರ್ಯಾಂಡ್ ಎಂಟ್ರೆನ್ಸ್, ನೋಡುವುದಕ್ಕೆ ಅರಮನೆಯ ಹಾಗಿತ್ತು ಆ ಬಂಗಲೆ. ಆ ಬಂಗಲೆಯಲ್ಲಿ ಈಗಾಗಲೇ ಹಲವು ಮಂದಿ ಸೇವಕರಿದ್ದಾರೆ. ಮಾಧವಿ ಯಶವಂತ್ಗೆ ಒಂದು ರೂಮ್ ತೋರಿಸಿ, ಇದು ನಿನ್ನ ರೂಮ್, ಇಂದಿನಿಂದ ನೀನು ನಿನ್ನ ಕೆಲಸ ಪ್ರಾರಂಭಿಸು ಎಂದಳು. ಸರಿ ಎಂದು ತಲೆ ಅಲ್ಲಾಡಿಸಿದ ಯಶವಂತ್ ತನ್ನ ಬ್ಯಾಗ್ ರೂಮ್ನಲ್ಲಿಟ್ಟು ಕೆಲಸ ಮಾಡಲು ತಯಾರಾದನು. ಆತ ಮೊದಲಿಗೆ ಮಾಧವಿ ರೂಮನ್ನು ಕ್ಲೀನ್ ಮಾಡಿ ಆನಂತರ ಮನೆಯ ಉಳಿದ ಭಾಗಗಳನ್ನು ಕ್ಲೀನ್ ಮಾಡಿದನು. ಆ ಬಳಿಕ ವರಾಂಡದಲ್ಲಿರುವ ಸಸಿಗಳಿಗೆ ನೀರು ಹಾಕಿ ಆಕೆಯ ಸಾಕು ನಾಯಿಗೆ ಸ್ನಾನ ಮಾಡಿಸುತ್ತಾನೆ. ಯಶವಂತ್ ತನ್ನ ಕೆಲಸವನ್ನು ತುಂಬಾ ಶ್ರದ್ಧೆಯಿಂದ ಜಾಗ್ರತೆಯಿಂದ ಮಾಡಿದನು. ರಾತ್ರಿ ವೇಳೆಗಾಗಲೇ ಡಿನ್ನರ್ ರೆಡಿ ಮಾಡಿ ಮಾಧವಿ ರೂಮ್ ಬಳಿ ಹೋಗಿ ಮೇಡಮ್, ಡಿನ್ನರ್ ರೆಡಿ ಎಂದನು. ಮಾಧವಿ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತರು. ಯಶವಂತ್ನನ್ನು ಕುರಿತು ನೀನು ಕೂಡ ನನ್ನ ಜೊತೆ ಕುಳಿತು ಊಟ ಮಾಡು ಎಂದರು. ಆಗ ಯಶವಂತ್, ಮೇಡಮ್, ನಾನು ನಿಮ್ಮ ಜೊತೆ ಕುಳಿತು ತಿನ್ನುವುದೆಂದರೇನು ಎಂದು ನಿರಾಕರಿಸಿದನು. ಆದರೆ ಆಕೆ ಮತ್ತೆ ಮತ್ತೆ ಹೇಳಿದ್ದರಿಂದ ಕುಳಿತು ತಿನ್ನಲೇಬೇಕಾಯಿತು. ಊಟ ಮಾಡಬೇಕಾದರೆ ಮಾಧವಿ, ಯಶವಂತ್, ನಿನ್ನ ಬ್ಯಾಕ್ಗ್ರೌಂಡ್ ಏನು? ನಿನ್ನ ಊರ್ಯಾವುದು? ಏಕೆ ಕೆಲಸಕ್ಕೋಸ್ಕರ ಬೆಳಗ್ಗೆ ಮಾಲ್ನಲ್ಲಿ ಆ ರೀತಿ ಬೇಡುತ್ತಿದ್ದೆ? ಏನಾಯಿತು ಎಂದು ಕೇಳಿದರು. ಯಶವಂತ್ ದೀರ್ಘ ಉಸಿರು ಬಿಡುತ್ತಾ, ಮೇಡಮ್, ನಾನು ಮುಂಬೈನ ಕಾಲೋನಿಯೊಂದರಲ್ಲಿ ಹುಟ್ಟಿದೆ. ನಮ್ಮ ತಂದೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಕಂಪನಿಯಲ್ಲಿ ನಡೆದ ಆಕಸ್ಮಿಕ ಅಪಘಾತದಿಂದ ಸಾವನ್ನಪ್ಪಿದರು. ನನ್ನ ತಾಯಿ ನನ್ನನ್ನು ತುಂಬಾ ಕಷ್ಟಪಟ್ಟು ಸಾಕಿ ಬೆಳೆಸಿ ಡಿಗ್ರಿವರೆಗೂ ಓದಿಸಿದರು. ಆದರೆ ಕಳೆದ ವರ್ಷ ಅನಾರೋಗ್ಯ ಕಾರಣದಿಂದ ಆಕೆಯೂ ಕೂಡ ನನ್ನನ್ನು ಅಗಲಿ ಹೊರಟು ಹೋದರು ಎಂದು ದುಃಖಿಸುತ್ತಾ ಹೇಳಿದನು ಯಶವಂತ್. ಮಾಧವಿ ಅವನನ್ನು ಸಮಾಧಾನಪಡಿಸುತ್ತಾ, ಬಾಧೆ ಪಡಬೇಡ, ನೀನು ನನ್ನ ಮಗನಿದ್ದ ಹಾಗೆ, ನಿನಗೆ ಅನಾಥನೆಂಬ ಭಾವನೆ ಬರಲು ಬಿಡುವುದಿಲ್ಲ. ಧೈರ್ಯವಾಗಿರು, ನಾನು ನಿನಗೆ ಎಲ್ಲಾ ರೀತಿಯಿಂದಲೂ ಸಹಾಯ ಮಾಡುತ್ತೇನೆ. ಇಲ್ಲಿ ನಿನಗೆ ಎಲ್ಲಾ ರೀತಿಯ ಸೌಲಭ್ಯಗಳಿವೆ. ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ಭವಿಷ್ಯ ರೂಪಿಸಿಕೋ ಎಂದರು.
ಮಾಧವಿಯ ಮಾತುಗಳು ಯಶವಂತನಿಗೆ ಧೈರ್ಯ ತುಂಬಿದವು. ಆತ ಕೃತಜ್ಞತೆಯಿಂದ ಆಕೆಯನ್ನು ನೋಡಿದನು. ಊಟ ಮುಗಿದ ಬಳಿಕ ಮಾಧವಿ, ಯಶವಂತ್, ನನಗೆ ಮಧ್ಯರಾತ್ರಿಯಲ್ಲಿ ಬಿಸಿನೀರು ಕುಡಿಯುವ ಅಭ್ಯಾಸವಿದೆ. ನೀನು ಕೂಡ ನನ್ನ ರೂಮಲ್ಲಿ ಮಲಗು. ನನಗೆ ಏನಾದರೂ ಬೇಕೆಂದರೆ ಸಹಾಯವಾಗುತ್ತದೆ ಎಂದರು. ಸರಿ ಎಂದ ಯಶವಂತ್ ಆಕೆಯ ಬೆಡ್ಗಿಂತಲೂ ಸ್ವಲ್ಪ ದೂರ ಮಲಗಿದನು. ಸ್ವಲ್ಪ ಸಮಯಕ್ಕೆ ಮಾಧವಿ ನಿದ್ದೆಗೆ ಜಾರಿದರು. ಯಶವಂತ್ ಕೂಡ ನಿದ್ದೆ ಮಾಡುತ್ತಿದ್ದಾನೆ. ಅರ್ಧರಾತ್ರಿಯ ಸಮಯದಲ್ಲಿ ಮಾಧವಿಗೆ ಯಾರೋ ತನ್ನ ಸೊಂಟದ ಮೇಲೆ ಕೈ ಹಾಕಿ ಸವರಿದ ಹಾಗೆ ಅನಿಸುತ್ತಿತ್ತು. ಗಾಬರಿಯಿಂದ ಕಣ್ತೆರೆದು ನೋಡಿದರೆ ಯಶವಂತ್ ಆಕೆಯ ಸೊಂಟದ ಮೇಲೆ ಕೈ ಹಾಕಿ ಮಲಗಿದ್ದಾನೆ. ಮಾಧವಿ ಗಟ್ಟಿಯಾಗಿ ಅರಚುತ್ತಾ ಅವನನ್ನು ತಳ್ಳಿದರು. ಯಶವಂತ್ ನಿದ್ದೆಯಿಂದ ಎದ್ದು, ಏನಾಯಿತು ಮೇಡಮ್, ಏಕೆಷ್ಟು ಗಾಬರಿ ಎಂದನು. ಮಾಧವಿ ಕೋಪದಿಂದ, ನೀನೇಕೆ ನನ್ನ ಪಕ್ಕ ಮಲಗಿದೆ, ಏನು ನಿನ್ನ ಉದ್ದೇಶ ಎಂದು ಕೂಗಾಡಿದರು. ಆಕೆಯ ಕೂಗಾಟ ಕೇಳಿಸಿಕೊಂಡ ಮನೆಯ ಇತರ ಸೇವಕರು ಮಾಧವಿ ರೂಮ್ ಬಳಿ ಬಂದರು. ಯಶವಂತ್ ಭಯದಿಂದ, ಮೇಡಮ್, ದಯಮಾಡಿ ನನ್ನನ್ನು ಕ್ಷಮಿಸಿ, ನನಗೆ ನಿದ್ದೆಯಲ್ಲಿ ಓಡಾಡುವ ವ್ಯಾಧಿ ಇದೆ, ನಿಮಗೆ ತೊಂದರೆಯಾಗಿದ್ದರೆ ಕ್ಷಮಿಸಿ ಎಂದನು. ಆತ ಸ್ಲೀಪ್ ವಾಕಿಂಗ್ ವ್ಯಾಧಿಯ ಬಗ್ಗೆ ಹೇಳಿದ್ದರಿಂದ ಮಾಧವಿ ಸ್ವಲ್ಪ ಸಮಾಧಾನಗೊಂಡು, ಸರಿ, ಬೇರೆ ರೂಮ್ಗೆ ಹೋಗಿ ಮಲಗು ಎಂದರು. ಆ ಬಳಿಕ ಯಶವಂತ್ ಆತನ ರೂಮ್ಗೆ ಹೋಗಿ ಮಲಗಿದನು. ಆದರೆ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಮಾಧವಿಯಿಂದ ಬೈಗುಳ ಕೇಳಿ ಆತನಿಗೆ ನಿದ್ದೆ ಹತ್ತಲಿಲ್ಲ. ಮಾರನೇ ದಿನ ಮುಂಜಾನೆ ಯಶವಂತ್ ಮಾಧವಿಗೆ ಕಾಫಿ ಕೊಟ್ಟನು. ಮಾಧವಿ ಆತನ ಮುಖ ನೋಡದೆ ಕಾಫಿ ಕುಡಿದು ಸ್ನಾನಕ್ಕೆ ಹೋದರು. ಅಂದಿನಿಂದ ಯಶವಂತ್ ಮಾಧವಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದ್ದನು. ಆತನ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕೆಲಸದ ಮೇಲಿನ ಶ್ರದ್ಧೆಯನ್ನು ಗಮನಿಸಿದ ಮಾಧವಿ, ನಿನ್ನ ಸ್ಲೀಪ್ ವಾಕಿಂಗ್ ವ್ಯಾಧಿಯನ್ನು ಕ್ಯೂರ್ ಮಾಡಲು ನೆಕ್ಸ್ಟ್ ವೀಕ್ ಒಬ್ಬ ಫೇಮಸ್ ಡಾಕ್ಟರ್ ಬರುತ್ತಾರೆ, ಅವರ ಬಳಿ ಹೋಗೋಣ ಎಂದರು. ಯಶವಂತ್ ಸರಿ ಮೇಡಮ್ ಎಂದು ಹೇಳಿ ಸಂತೋಷಪಟ್ಟನು. 4 ದಿನಗಳು ಎಲ್ಲ ಸುಗಮವಾಗಿ ಸಾಗಿತ್ತು. 5ನೇ ದಿನ ರಾತ್ರಿ ಮಾಧವಿ ನೀರು ಕುಡಿಯಲೆಂದು ಹೊರಗೆ ಬಂದು ನೋಡಿದರೆ ಯಶವಂತ್ ಆಕೆಯ ರೂಮ್ ಬಾಗಿಲ ಬಳಿ ಮಲಗಿದ್ದನು. ಆತ ನಿದ್ದೆಯಲ್ಲಿ ನಡೆಯುತ್ತಾ ಬಂದು ಇಲ್ಲಿ ಮಲಗಿದ್ದಾನೆಂದು ಭಾವಿಸಿ ಅವನನ್ನು ಎಬ್ಬಿಸಿ ಮಾಧವಿ ಸ್ವತಃ ಆತನ ರೂಮ್ನೊಳಗೆ ಕರೆದುಕೊಂಡು ಹೋದರು. ಮಾರನೇ ದಿನ ಮಾಧವಿ ಎಂದಿನಂತೆ ಕಾಫಿ ಕುಡಿದು ಸ್ನಾನಕ್ಕೆ ಹೋದರು. ಸ್ನಾನ ಮುಗಿಸಿ ಹೊರಗೆ ಬಂದು ನೋಡಿದರೆ ಯಶವಂತ್ ಬಾಗಿಲ ಬಳಿಯೇ ನಿಂತಿದ್ದನು. ಶಾಕ್ ಆದ ಮಾಧವಿ, ಇಲ್ಲಿ ಏಕೆ ನಿಂತಿದ್ದೀಯಾ ಎಂದು ಕೇಳಿದರು. ಯಶವಂತ್ ತಲೆ ತಗ್ಗಿಸುತ್ತಾ, ಮೇಡಮ್, ನಿಮಗೆ ಏನಾದರೂ ಸಹಾಯ ಬೇಕಾಗಬಹುದೆಂದು ಬಂದೆ ಎಂದನು. ಆಗ ಮಾಧವಿ, ನಿನಗೆ ಹೇಳಿರುವ ಕೆಲಸ ಮಾತ್ರ ನೀನು ಮಾಡು, ಹೆಚ್ಚಿನ ಕಾಳಜಿ ಬೇಡ. ಇನ್ನು ಮುಂದೆ ನನ್ನ ರೂಮ್ನಲ್ಲಾಗಲಿ ಬಾತ್ರೂಮ್ ಬಳಿ ಆಗಲಿ ಕಾಣಿಸಬೇಡ ಎಂದು ಗದರಿಸಿ ತನ್ನ ರೂಮ್ಗೆ ಹೊರಟು ಹೋದಳು. ಆ ದಿನ ಯಶವಂತ್ ಮಾಡಿದ ಕೆಲಸಗಳು, ಆತನ ನೋಟ ಮಾಧವಿಯನ್ನು ಇರಿಟೇಟ್ ಮಾಡಿತ್ತು. ಅದೇ ದಿನ ಮಧ್ಯರಾತ್ರಿ ಮಾಧವಿ ಬಿಸಿನೀರು ಕುಡಿದು ಬಂದು ರೂಮ್ ಲಾಕ್ ಮಾಡುವುದು ಮರೆತಿದ್ದರು. ಸ್ವಲ್ಪ ಸಮಯಕ್ಕೆ ಯಶವಂತ್ ನಿದ್ದೆಯಲ್ಲಿ ನಡೆಯುತ್ತಾ ಡೈರೆಕ್ಟ್ ಆಗಿ ಮಾಧವಿ ಬಳಿ ಬಂದು ಆಕೆಯನ್ನು ಅಪ್ಪಿಕೊಂಡು ಮಲಗಿದ್ದನು. ತಕ್ಷಣ ಎಚ್ಚರಗೊಂಡ ಮಾಧವಿ ಕಣ್ತೆರೆದು ನೋಡಿದರೆ ಪಕ್ಕದಲ್ಲಿ ಯಶವಂತ್ ಗಾಢ ನಿದ್ರೆಯಲ್ಲಿದ್ದಾನೆ. ಕೋಪದಿಂದ ಮಾಧವಿ ಯಶವಂತ್ ಕೆನ್ನೆಗೆ ಬಾರಿಸಿದಳು. ತಡಬಡಿಸುತ್ತಾ ಎದ್ದವನೇ, ಏನಾಯ್ತು ಮೇಡಮ್ ಎಂದನು. ಮಾಧವಿ ಕೋಪದಿಂದ, ಎಷ್ಟು ಸಾರಿ ಹೇಳಬೇಕು ನಿನಗೆ, ಇಲ್ಲಿ ಏನು ಮಾಡುತ್ತಿದ್ದೀಯಾ, ನೀನು ಬೇಕಂತಲೇ ನನ್ನ ಬಳಿ ಬರುತ್ತಿದ್ದೀಯಾ, ನನಗೆ ತೊಂದರೆ ಕೊಡುತ್ತಿದ್ದೀಯಾ, ಈಗಲೇ ಇಲ್ಲಿಂದ ಹೊರಟು ಹೋಗು ಎಂದು ಅರಚಿದಳು. ಯಶವಂತ್ ತನ್ನ ಸ್ಲೀಪ್ ವಾಕಿಂಗ್ ಕಾಯಿಲೆಯಿಂದ ಈ ರೀತಿ ನಡೆದುಕೊಂಡರೂ ಅದು ಮಾಧವಿ ಮನಸ್ಸಿಗೆ ತುಂಬಾ ನೋವನ್ನುಂಟು ಮಾಡಿತ್ತು. ಪ್ರಪಂಚದ ಜ್ಞಾನವಿಲ್ಲದ ಈ ಹುಡುಗ ಏಕೆ ಹೀಗೆ ನನ್ನ ಮೇಲೆ ಮೋಜಿಗೆ ಬಿದ್ದಿದ್ದಾನೆ, ಇದೇ ರೀತಿ ಮುಂದುವರಿದರೆ ನನ್ನ ಗೌರವ ಮತ್ತು ನನ್ನ ಡಿಗ್ನಿಟಿಗೆ ತೊಂದರೆಯಾಗುತ್ತದೆ ಎಂದುಕೊಂಡರು. ಇಲ್ಲಿಯವರೆಗೂ ಯಶವಂತ್ ಮೇಲೆ ತೋರಿಸಿದ ಸಹಾನುಭೂತಿ ಎಲ್ಲವೂ ಮಾಯವಾಗಿ ಒಂದು ನಿರ್ಧಾರಕ್ಕೆ ಬಂದರು. ಮಾರನೇ ದಿನ ಮುಂಜಾನೆ ಯಶವಂತ್ ಕಾಫಿ ಕೊಡಲು ಬಂದಾಗ ಮಾಧವಿ ಆತನನ್ನು ನೋಡುತ್ತಾ, ಯಶವಂತ್, ಇನ್ನು ಮುಂದೆ ನೀನಿಲ್ಲಿ ಕೆಲಸ ಮಾಡಬೇಡ. ನೀನು ರಾತ್ರಿ ವೇಳೆ ನನ್ನ ರೂಮ್ಗೆ ಬಂದರೆ ಜನ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ. ಈಗ ಮಾಧವಿ ಎಂಬ ಹೆಸರು ಕೇಳಿದರೆ ಜನ ಗೌರವಿಸುತ್ತಾರೆ. ಆ ಗೌರವವನ್ನು ನಿನ್ನಿಂದ ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಎಂದು ಯಶವಂತ್ ನನ್ನು ಕೆಲಸದಿಂದ ತೆಗೆದು ಹಾಕಿದರು. ಇನ್ನು ಕೆಲಸ ಕಳೆದುಕೊಂಡ ಯಶವಂತ್ ಬಾಧೆಯಿಂದ ಕಣ್ಣೀರು ಹಾಕುತ್ತಾ ತನ್ನ ಬ್ಯಾಗ್ ಕೂಡ ತೆಗೆದುಕೊಳ್ಳದೆ ಹೊರಟು ಹೋದನು. ಆನಂತರ ಮಾಧವಿ ಕಾಫಿ ಕುಡಿದು ಸ್ನಾನ ಮುಗಿಸಿ ತನ್ನ ರೂಮ್ನಲ್ಲಿನ ಸೀಕ್ರೆಟ್ ಲಾಕರ್ ಅನ್ನು ನೋಡುತ್ತಾರೆ. ಆ ಲಾಕರ್ ಡೋರ್ ಸ್ವಲ್ಪ ತೆರೆದಿತ್ತು. ಆಕೆಯ ಸೊಂಟದಲ್ಲಿರುತ್ತಿದ್ದ ಕೀಗಳು ಆ ಲಾಕರ್ ಡೋರ್ನಲ್ಲಿ ನೇತಾಡುತ್ತಿವೆ. ಗಾಬರಿಯಿಂದ ಹಣದ ಕಳ್ಳತನವಾಗಿರಬಹುದು ಎಂದು ಚೆಕ್ ಮಾಡುತ್ತಾರೆ ಮಾಧವಿ. ಆದರೆ ಹಣವಾಗಲಿ ಅಥವಾ ಬಂಗಾರವಾಗಲಿ ಯಾವುದೂ ಕಳ್ಳತನವಾಗಿಲ್ಲ. ಆದರೆ ಕೆಲವು ಸೀಕ್ರೆಟ್ ಫೈಲ್ಗಳು ಮತ್ತು ಕೆಲವು ಫೋಟೋಗಳು ಮಿಸ್ ಆಗಿದ್ದವು. ಈ ವಿಷಯ ತಿಳಿದು ಮಾಧವಿ ಶಾಕ್ ಆಗಿ ಕುಸಿದು ಬಿದ್ದಳು. ಅಂದರೆ ಇಷ್ಟು ದಿನ ಯಶವಂತ್ ತನಗೆ ಸ್ಲೀಪ್ ವಾಕಿಂಗ್ ಕಾಯಿಲೆ ಇದೆ ಎಂದು ಸುಳ್ಳು ಹೇಳಿ ನನ್ನ ಪಕ್ಕ ಮಲಗುವುದು, ಬಾತ್ರೂಮ್ ಬಳಿ ನಿಲ್ಲುವುದು ಮತ್ತು ನನ್ನ ರೂಮ್ ಡೋರ್ ಬಳಿ ಮಲಗುವುದು ಎಲ್ಲವೂ ನನ್ನ ಸೊಂಟದಲ್ಲಿದ್ದ ಕೀ ಕದಿಯುವುದಕ್ಕೆ ಇರಬಹುದಾ ಎಂದು ಅರ್ಥ ಮಾಡಿಕೊಂಡರು ಮಾಧವಿ. ಯಶವಂತ್ ತನ್ನನ್ನು ಮೋಸ ಮಾಡಿದನೆಂದು ತಿಳಿಯಿತು. ಆಕೆಯ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು. ಈ ಯಶವಂತ್ ಯಾರಿರಬಹುದು? ಅವನ ಉದ್ದೇಶವೇನಿರಬಹುದು?
ಅವನು ಕದ್ದ ಫೈಲ್ಗಳಿಂದ ಏನು ಮಾಡಲಿದ್ದಾನೆ ಎಂದು ಭಯಭೀತಳಾದಳು ಮಾಧವಿ. ತಕ್ಷಣವೇ ಏನಾದರೂ ಮಾಡಬೇಕೆಂದು ಆಲೋಚಿಸಿ ಯಶವಂತ್ ಹೇಳಿದ ಮುಂಬೈನ ಕಾಲೋನಿಗೆ ಹೋಗುತ್ತಾರೆ. ಅಲ್ಲಿನ ಜನರನ್ನು ವಿಚಾರಿಸಿದರೆ ಇಲ್ಲಿ ಯಶವಂತ್ ಹೆಸರಿನವರು ಯಾರೂ ಇಲ್ಲ ಎಂದು ಹೇಳಿದರು. ಮನೆಗೆ ಬಂದ ಆಕೆ ದೀರ್ಘವಾಗಿ ಆಲೋಚಿಸಿದರು. ಅವನ ರೂಮ್ನಲ್ಲಿ ಏನಾದರೂ ಕ್ಲೂ ಸಿಗಬಹುದಾ ಎಂಬ ಆಲೋಚನೆ ಬಂದಿತು. ತಕ್ಷಣ ಯಶವಂತ್ ರೂಮ್ಗೆ ಹೋಗಿ ಅವನ ಬ್ಯಾಗ್ ಚೆಕ್ ಮಾಡಿದರು. ಬ್ಯಾಗಲ್ಲಿದ್ದ ಬಟ್ಟೆಗಳನ್ನು ಹೊರಗೆಳೆದು ನೋಡಿದರೆ ಅವನ ವಾಲೆಟ್ ಸಿಗುತ್ತದೆ. ಅದನ್ನು ಓಪನ್ ಮಾಡಿ ನೋಡಿದ ಮಾಧವಿಗೆ ತಲೆ ತಿರುಗಿದಂತಾಗಿತ್ತು. ಏಕೆಂದರೆ ಆ ವಾಲೆಟ್ ಅಲ್ಲಿ ಯಶವಂತ್ನ ತಂದೆ ತಾಯಿಯರ ಫೋಟೋ ಇತ್ತು. ಆ ಫೋಟೋ ನೋಡಿದಾಕ್ಷಣ ಮಾಧವಿ ಕೈಕಾಲುಗಳು ನಡುಗುತ್ತಿದ್ದವು, ಮೈಯೆಲ್ಲ ಬೆವರುತ್ತಿತ್ತು. ಗತದಲ್ಲಿ ನಡೆದ ಘಟನೆಗಳು ಕಣ್ಣ ಮುಂದೆ ಕದಲುತ್ತಿತ್ತು. ಸ್ನೇಹಿತರೆ, ಯಶವಂತನ ತಂದೆ ಒಬ್ಬ ರಿಚ್ ಬಿಸಿನೆಸ್ ಮ್ಯಾನ್. ಅವರ ಕಂಪನಿಯಲ್ಲಿ ಸೆಕ್ರೆಟರಿಯಾಗಿ ಜಾಬ್ ಮಾಡಿದ ಮಾಧವಿ ಅವರನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಂಡಿದ್ದಳು. ತನ್ನ ಸೌಂದರ್ಯ ಮತ್ತು ಚುರುಕುತನದಿಂದ ಯಶವಂತನ ತಂದೆಯನ್ನು ಆಕರ್ಷಿಸಿದ್ದಳು. ವಾರದಲ್ಲಿ 4 ದಿನ ತನ್ನ ಮನೆಗೆ ಬರುವಂತೆ ಆಹ್ವಾನ ನೀಡುತ್ತಿದ್ದಳು. ಮಾಧವಿಯ ಮಾಯೆಯಲ್ಲಿ ಬಿದ್ದ ಯಶವಂತನ ತಂದೆ ಆಕೆ ಹೇಳಿದಂತೆ ಕೇಳುತ್ತಿದ್ದನು. ಮಾಧವಿಗೆ ಆತನ ಮೇಲೆ ಪ್ರೀತಿ ಇರಲಿಲ್ಲ, ಆದರೆ ಆತನ ಆಸ್ತಿಯ ಮೇಲೆ ಕಣ್ಣಾಕಿದ್ದಳು. ಆಸ್ತಿಗೋಸ್ಕರ ಆತನೊಂದಿಗೆ ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದಳು. ಆತನ ವೀಕ್ನೆಸ್ ಯೂಸ್ ಮಾಡಿಕೊಂಡು ಆತನ ಆಸ್ತಿಗೆ ಸಂಬಂಧಿಸಿದ ಎಲ್ಲಾ ಕಾಗದ ಪತ್ರಗಳನ್ನು ಕದ್ದಿದ್ದಳು. ನಿಧಾನವಾಗಿ ಆತನ ಕಂಪನಿ ಶೇರ್ಗಳನ್ನು ಮತ್ತು ಆಸ್ತಿ ಪಾಸ್ತಿಗಳನ್ನು ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಳು. ಕುತಂತ್ರದಿಂದ ಯಶವಂತ್ ತಂದೆ ಆಸ್ತಿಯನ್ನೆಲ್ಲ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಳು. ಇನ್ನು ತನ್ನ ಕೆಲಸ ಮುಗಿದ ಬಳಿಕ ಮಾಧವಿ ಯಶವಂತ್ ತಂದೆಯನ್ನು ಕ್ರೂರವಾಗಿ ಕೊಂದು ಹಾಕಿ ಆ ಕೊಲೆಯನ್ನು ಯಶವಂತ್ ತಾಯಿ ಮೇಲೆ ಹಾಕಿದ್ದಳು. ಕೋರ್ಟ್ ಯಶವಂತ್ ತಾಯಿಗೆ 30 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅನಾಥನಾದ ಯಶವಂತ್ ಕೋರ್ಟ್ ಆದೇಶದಂತೆ ಅನಾಥಾಶ್ರಮದಲ್ಲಿ ಬೆಳೆದಿದ್ದನು. ದೊಡ್ಡವನಾದ ಬಳಿಕ ಯಶವಂತ್ ತನ್ನ ತಾಯಿಯನ್ನು ನೋಡಲು ಜೈಲಿಗೆ ಹೋಗುತ್ತಿದ್ದನು. ಆಗ ಆತನ ತಾಯಿ ತನಗಾದ ಅನ್ಯಾಯದ ಬಗ್ಗೆ ಹೇಳಿದ್ದಳು. ತನ್ನ ತಾಯಿಗೆ ನಡೆದ ಅನ್ಯಾಯಕ್ಕೆ ಆಕೆಗೆ ನ್ಯಾಯ ಒದಗಿಸಿ ಆಕೆಯನ್ನು ಬಿಡುಗಡೆಗೊಳಿಸಲು ಯಶವಂತ್ ಮಾಧವಿ ಮನೆಗೆ ಬಂದು ಆಕೆಯ ಲಾಕರ್ನಿಂದ ತನ್ನ ತಂದೆಯ ಕೊಲೆಗೆ ಸಂಬಂಧಿಸಿದ ಮತ್ತು ಆಸ್ತಿಗೆ ಸಂಬಂಧಿಸಿದ ಎಲ್ಲಾ ಫೈಲ್ಗಳನ್ನು ಮತ್ತು ಫೋಟೋಗಳನ್ನು ಕದ್ದು ಹೊರಟು ಹೋಗಿದ್ದನು. ಈಗ ಮಾಧವಿಗೆ ಏನು ಮಾಡಬೇಕೆಂದು ತಿಳಿಯದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾಗ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಲು ಬಂದರು. ಆಕೆ ಭಾರವಾದ ಹೆಜ್ಜೆಗಳಿಂದ ಪೊಲೀಸ್ ಸ್ಟೇಷನ್ಗೆ ಹೋದಳು. ಪೊಲೀಸರು ಆಕೆಯನ್ನು ವಿಚಾರಿಸಿದ ಬಳಿಕ ಕೋರ್ಟ್ಗೆ ಕರೆದೊಯ್ದರು. ಕೋರ್ಟ್ ಆವರಣದಲ್ಲಿ ಯಶವಂತನ್ನು ಫೇಸ್ ಟು ಫೇಸ್ ನೋಡಿದ ಮಾಧವಿ ತಲೆ ತಗ್ಗಿಸಿಕೊಂಡು ಒಳಗಡೆ ಹೋದಳು. ಕೋರ್ಟ್ ಅಲ್ಲಿ ಯಶವಂತ್ ತಾನು ಕಲೆಕ್ಟ್ ಮಾಡಿದ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಒಂದೊಂದಾಗಿ ಪ್ರೆಸೆಂಟ್ ಮಾಡಿದನು. ತನ್ನ ತಂದೆಯ ಕಂಪನಿಯ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಿಸಿದ ಫೇಕ್ ಡಾಕ್ಯುಮೆಂಟ್ಸ್, ಮಾಧವಿ ಮಾಡಿದ ನಕಲಿ ಆಸ್ತಿ ಟ್ರಾನ್ಸ್ಫರ್ ಪ್ರೂಫ್ಸ್ ಮತ್ತು ಕೊಲೆಯಾದ ದಿನ ಮಾಧವಿ ಫೋನ್ನಲ್ಲಿ ರೆಕಾರ್ಡ್ ಆದ ಸೀಕ್ರೆಟ್ ಕಾಲ್ಸ್ ಎಲ್ಲವನ್ನೂ ಕೋರ್ಟಲ್ಲಿ ಹಾಜರುಪಡಿಸಿದನು ಯಶವಂತ್. ಇವೆಲ್ಲವೂ ಕೂಡ ಮಾಧವಿಯ ಕುತಂತ್ರವನ್ನು ಬಯಲಿಗೆಳೆದವು. ಯಶವಂತ್ ತನ್ನ ತಾಯಿ ನಿರಪರಾಧಿ ಎಂದು ನಿರೂಪಿಸಲು ತಾನು ಮಾಡಿದ ಇನ್ವೆಸ್ಟಿಗೇಷನ್ ಅನ್ನು ವಿವರವಾಗಿ ಹೇಳಿದನು. ಇನ್ನು ಕೋರ್ಟ್ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಯಶವಂತ್ ತಾಯಿಯನ್ನು ಬಿಡುಗಡೆ ಮಾಡುವಂತೆ ಆರ್ಡರ್ ಮಾಡುತ್ತದೆ. ಯಶವಂತ್ ತಂದೆಯ ಆಸ್ತಿಯನ್ನು ಮಾಧವಿ ಅಕ್ರಮವಾಗಿ ಕಸಿದುಕೊಂಡ ಹಾಗೆ ಪ್ರೂವ್ ಆದ್ದರಿಂದ ಸಂಪೂರ್ಣ ಆಸ್ತಿ ಯಶವಂತ್ಗೆ ದಕ್ಕುತ್ತದೆ ಎಂದು ಕೋರ್ಟ್ ತೀರ್ಪು ಪ್ರಕಟಿಸುತ್ತದೆ. ಮಾಧವಿ ಮಾಡಿದ ತಪ್ಪಿಗೆ 30 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸುತ್ತದೆ. ಇನ್ನು ಕೋರ್ಟಿಂದ ಹೊರಗೆ ಬಂದಾಗ ಯಶವಂತ್ ತನ್ನ ತಾಯಿಯ ಮುಖದಲ್ಲಿ ಕಿರುನಗೆ ನೋಡಿ ತುಂಬಾ ಸಂತೋಷಪಟ್ಟನು. ಸ್ನೇಹಿತರೆ, ಅನ್ಯಾಯ ಎಷ್ಟು ದಿನ ಕಿರೀಟ ಧರಿಸಿದರೂ ಕೂಡ ಕೊನೆಗೆ ನ್ಯಾಯವೇ ಗೆದ್ದು ತಾಯಿ ಮತ್ತು ಮಗ ಒಂದಾಗಿದ್ದರು. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.